ತಂದಿದ್ದೆ ಇದು? ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಆ್ಯಕ್ಚುಲಿ ನಾನಿವತ್ತು ಯೂಶ್ವಲ್ ಎದ್ದೊಳೋದಕ್ಕಿಂತ ತುಂಬ ಲೇಟಾಗೆದ್ದೆ. ತುಂಬ ಅಂತಂದರೆ ಒಂದು ಹಾಫ್ ಆನ್ ಅವರ್ ಲೇಟಾಗೆದ್ದೆ ಆ್ಯಂಡ್ ಎವ್ರಿಥಿಂಗ್ ವಾಸ್ ಡಿಲೇಡ್. ಆ್ಯಂಡ್ ನಿನ್ನೆ ನಾನು ಆ್ಯಕ್ಚುಲಿ ಮಲಗೋದು ಲೇಟ್ ಆಯಿತು ಬಿಕಾಸ್ ಸಾಗರ್ ಇನ್ನೂ ಮನೆಗೆ ಬಂದಿರಲಿಲ್ಲ ಆ್ಯಂಡ್ ನಾನು ಮಲಗೋ ಅಷ್ಟೊತ್ತಿಗೆ ಒಂದು 12 ಆಯಿತು. ಐ ಡೋಂಟ್ ನೋ, ಯೂಶ್ವಲಿ ನನ್ನದು ಮಲಗೋ ಟೈಮಿಂಗ್ಸ್ ಅಷ್ಟೇ ಆಗುತ್ತೆ ಆ್ಯಂಡ್ ಐ ಗೆಟ್ ವೆರಿ ಸ್ಮಾಲ್ ಅಮೌಂಟ್ ಆಫ್ ಟೈಮ್ ಟು ಸ್ಲೀಪ್. ಸೊ ನಾನಿವತ್ತು ಯೂಶ್ವಲಿ 6 ಗಂಟೆಗೆ ಎದ್ದೊಳ್ಬೇಕಾಗಿತ್ತು, ಬಟ್ ಅರ್ಧ ಗಂಟೆ ನನಗೆ ಸ್ವಲ್ಪ ಲೇಸಿನೆಸ್ ಫೀಲ್ ಆಯಿತು. ಸೊ ಅರ್ಧ ಗಂಟೆ ಲೇಟ್ ಆಯಿತು ಆ್ಯಂಡ್ ಅದು ಲೇಟ್ ಆಗಿದ್ದಕ್ಕೆ ದ ಹೋಲ್ ಬ್ರೇಕ್ಫಾಸ್ಟ್ ಥಿಂಗ್ ವಾಸ್ ಡಿಲೇಡ್. ಆ್ಯಂಡ್ ಹೇಗಿತ್ತು ಅಂತಂದರೆ ನಾನು ಗ್ರೀನ್ ಟೀ ಕುಡಿಯೋದಕ್ಕೆ ಟೈಮ್ ಸಿಗಲಿಲ್ಲ ನನಗೆ. ಸೊ ಬ್ರೇಕ್ಫಾಸ್ಟ್ ಇನ್ನೇನು ಪಲ್ಯ ಮಾಡ್ಕೋತಾ ಇದ್ದೆ ಆ್ಯಂಡ್ ಅಷ್ಟೊತ್ತಿಗೆ ಎಲ್ಲರೂ ರೆಡಿಯಾಗಿ ಬಂದರು ಆ್ಯಂಡ್ ಅವರಿಗೆ ಚಪಾತಿ ಮಾಡ್ಕೊಂಡು ಗ್ರೀನ್ ಟೀ ಕುಡ್ದಿದ್ದೀನಿ. ಇಟ್ ವಾಸ್ ಸೋ ಬ್ಯಾಡ್ ಥಿಂಗ್ ಆ್ಯಂಡ್ ಐ ರಿಯಲಿ ಡಿಂಟ್ ಎಂಜಾಯ್ ಮೈ ಗ್ರೀನ್ ಟೀ ಆ್ಯಂಡ್ ದಟ್ಸ್ ಫೈನ್. ಸೊ ನಾನಿವತ್ತು ತಿಂಡಿಗೆ ಆ್ಯಕ್ಚುಲಿ ಚಪಾತಿ ಆ್ಯಂಡ್ ಪಂಪ್ಕಿನ್ ಪಲ್ಯ ಮಾಡ್ಕೊಂಡಿದ್ದೆ ಆ್ಯಂಡ್ ಈ ಸದ್ಯಕ್ಕೆ ನಾನಿವಾಗ ಟೀನ ಕುದಿಯೋದಕ್ಕೆ ಇಟ್ಟಿದ್ದೀನಿ ಆ್ಯಂಡ್ ಇಟ್ಸ್ ಅ ನಾರ್ಮಲ್ ಟೀ, ನಾಟ್ ಅ ಗ್ರೀನ್ ಟೀ. ಸೊ ಯೂಶ್ವಲಿ ಸಾಗರ್ ಅದನ್ನು ಕುಡಿಲೇಬೇಕು. ಹೀ ಈಸ್ ಸೋ ಅಡಿಕ್ಟೆಡ್ ಟು ಟೀ ಆಫ್ಟರ್ ಬ್ರೇಕ್ಫಾಸ್ಟ್. ಸೊ ಅವ್ರು ಕುಡಿಯೋದ್ರ ಜೊತೆಗೆ ನಾನು ಹಾಗೆ ಸ್ವಲ್ಪ ಶೇರ್ ಮಾಡ್ತೀನಿ ಟೀ ಟೈಮ್ನ. ಸೊ ಇವಾಗ ಟೀ ಕುಡಿದು ನನ್ನ ಡೇ ಸ್ಟಾರ್ಟ್ ಮಾಡಬೇಕು. ದ್ಯಾಟ್ಸ್ ಇಟ್. ಸೊ ಲೆಟ್ಸ್ just enjoy this day. Tell me who is gonna pick me up. Happy? You gonna try me? So I came out and I got a call from Abhi's school stating they required few documents and they were in a hurry. So ಅದಕ್ಕೆ ನಾನು ಈಗಲೇ ಬರಬೇಕಾಯಿತು ಆ್ಯಂಡ್ ನಾನಿವಾಗ ನಿಯರ್ ಅವ್ನ ಸ್ಕೂಲ್ ಹತ್ರ ಇದ್ದೀನಿ ಆ್ಯಂಡ್ ಸಾಗರ್ ಇಸ್ ಟೇಕಿಂಗ್ ಅ ಜೆರಾಕ್ಸ್ ಕಾಪಿ ಆಫ್ ದೋಸ್ ಡಾಕ್ಯುಮೆಂಟ್ಸ್ ವಾಟ್ ಎವರ್ ದೇ ಆರ್ ನೀಡೆಡ್ ಆ್ಯಂಡ್ ಇದನ್ನು ತೊಗೊಂಡು ನಾವು ಹೋಗಿ ಆ್ಯಂಡ್ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡೋದಷ್ಟೇ. ದ್ಯಾಟ್ಸ್ ದಿ ಅರ್ಜೆಂಟ್ ಟಾಸ್ಕ್ ವಿ ವರ್ ಹ್ಯಾವಿಂಗ್ today. So let me finish that and I'll go back and I'll do the rest of the things later. ಸೊ ಟೈಮ್ ಇವಾಗ ಆಲ್ಮೋಸ್ಟ್ 4:15 ಆ್ಯಂಡ್ ನಾನು ಮನೆಗೆ ಬಂದು ಆಲ್ಮೋಸ್ಟ್ 2 hours ಆಯಿತು. ಬಂದು ಶಾರ್ ತೊಗೊಂಡು ಅವನಿಗೆ ಶಾರ್ ಮಾಡಿಸಿ ಆ್ಯಂಡ್ ಊಟ ಎಲ್ಲ ತಿಂದು ಅಗೇನ್ ರೆಡಿ ಟು ಗೋ ಔಟ್ ಫಾರ್ ಗ್ರಾಸರಿ ಶಾಪಿಂಗ್. ಸೊ ಇವತ್ತು ಸ್ವಲ್ಪ ಬ್ಯುಸಿ ಡೇ ಅನಿಸ್ತಾ ಇದೆ ಬಿಕಾಸ್ ಅನ್ಪ್ಲ್ಯಾನ್ಡ್. ನಾನು ಗ್ರಾಸರಿ ಶಾಪಿಂಗ್ ಪ್ಲ್ಯಾನಲ್ಲಿತ್ತು ಬಟ್ ಬೆಳಗ್ಗೆ ಹೋಗಬೇಕಾಗಿದ್ದು ಪ್ಲ್ಯಾನಲ್ಲಿ ಇರಲಿಲ್ಲ. ಸೊ ಐಮ್ ರಶಿಂಗ್ ಅಂತ ಅನ್ನಿಸ್ತಿದೆ ದಿನ. ಓಕೆ ಲೆಟ್ಸ್ ಚಲೋ, ಡೋಂಟ್ ವೇಸ್ಟ್ ಮೈ ಟೈಮ್, ಲೆಟ್ಸ್ ಗೋ.
ತಂದೆ ಅಂತ ತೋರಿಸ್ಬಿಡ್ತೀನಿ. ಆ್ಯಂಡ್ ಮೇಜರ್ ಥಿಂಗ್ಸ್ ತೋರಿಸ್ತೀನಿ, ನಾಟ್ ದ ಕಾಮನ್. ಆ್ಯಂಡ್ ಮಾಮೂಲಿ ಕಂಫರ್ಟ್, ವಿಮ್ ಜೆಲ್, ಹಾರ್ಪಿಕ್, ಡೆಟಾಯಿಲ್, ಸಮ್ ಜೀರಾ, ಮೆಂತ್ಯ ಆ್ಯಂಡ್ ಕ್ಲಿಪ್ಸ್. ಇದು ಬಟ್ಟೆ ಒಣಗಾಕೋದಕ್ಕೆ ಶಾರ್ಟೇಜ್ ಇತ್ತು. ಆ್ಯಂಡ್ ಸಮ್ ಟಿಶ್ಯೂ ಪೇಪರ್ಸ್, ಆಯಿಲ್ ತಂದೆ ಆ್ಯಂಡ್ ಗೋಧಿ ತಂದೆ. ಆಲ್ಮೋಸ್ಟ್ ಗೋಧಿ ಖಾಲಿ ಆಗ್ತಾಯಿತ್ತು, ಸೊ ಗೋಧಿ ಮತ್ತೆ ಹಾಕ್ಸೋಣ ಅಂತ ಅಂದ್ಬಿಟ್ಟು ಗೋಧಿ ತಂದೆ. ಆ್ಯಂಡ್ ಶುಗರ್. ಆ್ಯಂಡ್ ಐ ಬಾಟ್ ದಿಸ್ ಬ್ಲಾಕ್ಸ್, ಬಿಲ್ಡಿಂಗ್ ಬ್ಲಾಕ್ಸ್ ಅಬಿಗೆ, ಬಿಕಾಸ್ ಅವನಿಗೆ ಆಟ ಆಡೋದಕ್ಕೆ ಐ ಥಾಟ್ ಸ್ವಲ್ಪ ಟಾಯ್ಸ್ ಕಮ್ಮಿ ಇದೆ ಅಂತ ಅನ್ನಿಸ್ತು. ಸೊ ಸೇಮ್ ಓವರ್ ಟಾಯ್ಸ್ ಅವನು ರಿಪೀಟ್ ಮಾಡ್ತಿದ್ದೆ ಆ್ಯಂಡ್ ಹೀ ಈಸ್ ಕ್ವೈಟ್ ಬೋರ್ ವಿತ್ ದೋಸ್ ಟಾಯ್ಸ್. ಸೊ ಅದಕ್ಕೆ ನಾನು ಇದನ್ನು ತಂದು ಅವನಿಗೆ ತೋರಿಸೋಣ ಒಂದ್ಸತಿ ಅಂತ, ಬಿಲ್ಡಿಂಗ್ ಟಾಯ್ಸ್. ಸೊ ದಿಸ್ ಒನ್ ಇಸ್ ಫಾರ್ ಅಬಿ. ಆ್ಯಂಡ್ ಆಲ್ಸೋ ಐ ಗಾಟ್ ಫ್ಯೂ ಥಿಂಗ್ಸ್ ಫಾರ್ ಅಬಿ. ಇದು ಒಂದು ಶೂಸ್ ತುಂಬ ಕ್ಯೂಟಾಗಿ ಕಾಣ್ತಾ ಇತ್ತು ಆ್ಯಂಡ್ ಸಾಗಾ ಸೆಲೆಕ್ಷನ್ ಇತ್ತು ಅಬಿಗೋಸ್ಕರ. ಸೊ ವಿ ಬಾಟ್ ದಿಸ್ ಶೂಸ್. ಆ್ಯಂಡ್ ಈ ಒಂದು ಬೆಲ್ಟ್ ಸ್ಲಿಪ್ಪರ್. ಆ್ಯಕ್ಚುಲಿ ಇದು ಪ್ರೀವಿಯಸ್ಲಿ ನಾನು ಆಲ್ರೆಡಿ ತಂದಿದ್ದೆ ಅಬಿಗೆ ಒಂದು ವರ್ಷ ಇದ್ದಾಗ, ಆ್ಯಂಡ್ ಅವನಿಗೆ ಅದು ತುಂಬ ಟೈಟ್ ಆಗ್ತಿದೆ ಇವಾಗ. ಸೊ ಅದಕ್ಕೆ ಅದು ಸೈಜ್ ಅಪ್ಗ್ರೇಡ್ ಮಾಡಿ ಐ ಬಾಟ್ ದ ಸೇಮ್ ಕಲರ್ ಆ್ಯಂಡ್ ಸೇಮ್ ಪ್ಯಾಟ್ರನ್. ನನಗೆ ತುಂಬ ಇಷ್ಟ ಆಯಿತು. ಫಸ್ಟ್ ನಾನು ತೊಗೊಂಡಾಗ ತುಂಬ ಇಷ್ಟ ಆಗಿತ್ತು. ಸೊ ಅದಕ್ಕೆ ಐ ಗಾಟ್ ದ ಸೇಮ್ ಸ್ಲಿಪ್ಪರ್ ಅಗೇನ್. ಯಾ, ದ್ಯಾಟ್ಸ್ ಇಟ್. ಬೈ ದ ವೇ, ಇವತ್ತು ಅಮ್ಮ ಅವ್ರ ಅಮ್ಮನ ಮನೆಗೆ ಹೋಗಿದ್ದಾರೆ, ಬಿಕಾಸ್ ಅಜ್ಜಿ ಊರಲ್ಲಿ ಜಾತ್ರೆ ನಡೀತಾ ಇದೆ. ಸೊ ಅದು ಆಲ್ಮೋಸ್ಟ್ ಸಂಡೇಯಿಂದನೇ ಸ್ಟಾರ್ಟ್ ಆಗಿದೆ. ಬಟ್ ಅಮ್ಮ ಇವತ್ತು ಮಧ್ಯಾಹ್ನ ಹೋದರು. ಆ್ಯಂಡ್ ಟುನೈಟ್ ನಂದು ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ನಾನು ನೋಡ್ಕೊತಾ ಇದ್ದೀನಿ. ಆ್ಯಂಡ್ ಟುಮಾರೋ ನಾನು ಅಲ್ಲಿಗೆ ಹೋಗ್ತೀನಿ. ಟುಮಾರೋ ಫೈನಲ್ ಡೇ, ದ ನಾನ್ ವೆಜ್ ಡೇ ಊರಲ್ಲಿ. ಸೊ ನಾನು ನಾಳೆ ಹೋಗೋಣ ಅಂತ, ಬಿಕಾಸ್ ಸಾಗರ್ ಬೆಳಗ್ಗೆ ಆಫೀಸ್ಗೆ ಹೋಗೋದ್ರಿಂದ ನಾನು ಇವತ್ತು ಹೋಗೋಕ್ಕಾಗಲಿಲ್ಲ, ಬಿಕಾಸ್ ಅವ್ರಿಗೆ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಪ್ರಿಪೇರ್ ಮಾಡಿ ಅವ್ರನ್ನ ಕಳಿಸಿ ದೆನ್ ಐ ಹ್ಯಾವ್ ಟು ಗೋ ದೇರ್. ಸೊ ದ್ಯಾಟ್ಸ್ ವೈ ಐ ಆಮ್ ಸ್ಟೇಯಿಂಗ್ ಹಿಯರ್ ಆ್ಯಂಡ್ ಶಿ ವೆಂಟ್ ಟುಡೇ. ಆ್ಯಂಡ್ ನಮ್ಮ ಅಜ್ಜಿ ಆ್ಯಕ್ಚುಲಿ ಐ ವಿಲ್ ಶೋ ಯು, ನಮಗೋಸ್ಕರ ಒಬ್ಬಟ್ಟು ಕಳಿಸಿದ್ದಾರೆ. ಆಲ್ರೆಡಿ ಸಾಗರ್ ಮತ್ತು ಅಬಿ ಬ್ಯಾಟಿಂಗ್ ಮಾಡಿದ್ದಾಯಿತು, ನಾನು ಬ್ಯಾಟಿಂಗ್ ಮಾಡೋದಷ್ಟೇ ಬಾಕಿ. ಆ್ಯಂಡ್ ಹಬ್ಬ ಅಂತ ನೆನೆಸ್ಕೊಳ್ತಾ ಇದ್ದರೆ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಹಾಗೆ ಫ್ಲ್ಯಾಶ್ ಆಗುತ್ತೆ ಕಣ್ಮುಂದೆ. ಆ್ಯಂಡ್ ಲಿಟ್ರಲಿ ನಾವು ಚಿಕ್ಕವರಿದ್ದಾಗ ಜಾತ್ರೆ ಬಂತು ಅಂತ ಅಂದರೆ ಮುಂಚೆನೇ ಹೊರಟೋಗ್ತಾ ಇದ್ವಿ. ಆ್ಯಂಡ್ ಮೈ ತಾತ, ಮೈ ಗ್ರ್ಯಾಂಡ್ ಪಾ ವಾಸ್ ಸೋ ಸ್ಟ್ರಿಕ್ಟ್. ಅವ್ರು ಎಷ್ಟು ಸ್ಟ್ರಿಕ್ಟ್ ಇದ್ದರು ಅಂದರೆ, ಅವ್ರು ಬಂದರು ಅಂತ ಅಂದರೆ ನಾವು ಯಾರೂ ಮಾತಾಡ್ತಾ ಇರಲಿಲ್ಲ. ನಾನು ನನ್ನ ಕಸಿನ್ಸ್ ಎಲ್ಲ ಒಂದು ಕಡೆ ಸೈಲೆಂಟಾಗಿ ಕೂತ್ಕೊತಾ ಇದ್ವಿ. ಬಟ್ ಅಡ್ವಾಂಟೇಜ್ ಏನು ಅಂತ ಅಂದರೆ, ಅವ್ರು ಏನಕ್ಕೂ ಇಲ್ಲ ಅಂತ ಇರಲಿಲ್ಲ. ಅವ್ರು ಬಂದರು ಅಂತ ಅಂದರೆ ಟಾಯ್ಸ್ ಆ್ಯಂಡ್ ಫುಡ್ಸ್, ಸ್ಪೆಷಲಿ ಐಸ್ ಕ್ರೀಮ್ ಆ್ಯಂಡ್ ಚಾಕ್ಲೇಟ್ಸ್, ಅದು ಯಾವುದಕ್ಕೂ ಇಲ್ಲ ಅಂತ ಇರಲಿಲ್ಲ. ಎಲ್ಲ ಸಿಗೋದು, ಬಟ್ ತರಲೆ ಮಾಡೋಂಗಿರಲಿಲ್ಲ ಆ್ಯಂಡ್ ಕಿರ್ಚಾಡೋಂಗಿರಲಿಲ್ಲ, ಸೌಂಡ್ ಮಾಡೋಂಗಿರಲಿಲ್ಲ. ಹೀ ವಾಸ್ ಸೋ ಸ್ಟ್ರಿಕ್ಟ್ ಆ್ಯಂಡ್ ಹಿ ವಾಸ್ ಸೋ ಡಿಸಿಪ್ಲಿನ್ಡ್. ಅವ್ರು ಬಂದರು ಅಂತ ಅಂದರೆ ನಾವು ಸೈಲೆಂಟಾಗಿ ಸೈಡಲ್ಲಿ ಕೂತ್ಕೋಬೇಕಾಗಿತ್ತು. ಅವ್ರು ಆಚೆ ಹೋದಾದ್ಮೇಲೆ ನಮ್ಮ ರಂಪಾಟ ಎಲ್ಲ ಸ್ಟಾರ್ಟ್ ಆಗ್ತಾಯಿತ್ತು. ಇಟ್ ವಾಸ್ ಸೋ ಫನ್ ಚಿಕ್ಕ ವಯಸ್ಸಿದ್ದಾಗ. ಆ್ಯಂಡ್ ಕಸಿನ್ಸ್ ಜೊತೆ ಮೀಟಪ್ ಆಗ್ತಾ ಇದ್ದಿತ್ತು ಆ್ಯಂಡ್ ಆಟ ಆಡ್ತಾ ಇದ್ದಿದ್ದೆಲ್ಲ. ಬಟ್ ಈಗ ಗ್ರೋನಪ್ ಆದಮೇಲೆ ನಾನು ನನ್ನ ಕಸಿನ್ಸ್ನ ನೋಡಿ ಪ್ರಾಬಬ್ಲಿ 2-3 years ಆಯಿತು ಅಂತ ಅನಿಸುತ್ತೆ. ಇಲ್ಲೇ ಇದ್ರೂ ಐ ಮೀನ್ ದೇ ಡೋಂಟ್ ಹ್ಯಾವ್ ಟೈಮ್ ಆ್ಯಂಡ್ ಐ ಡೋಂಟ್ ಹ್ಯಾವ್ ಟೈಮ್ ಟು ಮೀಟ್ ಈಚ್ ಅದರ್. ಸೊ ಯಾ, ದೊಡ್ಡವರಾಗ್ಬಿಟ್ವಿ. ಓಕೆ, ಸೊ ಐ ಆಮ್ ರೆಡಿ ಫಾರ್ ದ ಡೇ. ಆ್ಯಂಡ್ ಈ ಔಟ್ಫಿಟ್ ನಾನು ವೇರ್ ಮಾಡಿದ್ದೀನಿ. ಸೊ ಇದು ದಿಸ್ ಟಾಪ್ ಇಸ್ ಫ್ರಮ್ ಫ್ಲಿಪ್ಕಾರ್ಟ್ ಆ್ಯಂಡ್ ಅದಕ್ಕೆ ನಾನು ಲೆಗಿಂಗ್ಸ್ ಮ್ಯಾಚ್ ಮಾಡಿದ್ದೀನಿ. ದ್ಯಾಟ್ಸ್ ಇಟ್, ದ್ಯಾಟ್ಸ್ ದಿ ಔಟ್ಫಿಟ್ ಇನ್ಫೋ. ಆ್ಯಂಡ್ ಸದ್ಯಕ್ಕೆ ಇವಾಗ ಹೊರಡೋದಷ್ಟೇ. ಎವ್ರಿಥಿಂಗ್ ಇಸ್ ರೆಡಿ. Miss the morning glaze, but the sunlight hits in so many ways. Grab my shades and hit the streets, no plan, chasing vibes like seashells in the sand. Radio hums a tune I can't name, crooked smiles crashing waves, no shame. Flip my phone, toss it in my bag. Today's for us, no time to lag. Feel the world just turning slow.
ಸೊ ನಾನು ವಾಪಸ್ ಅಮ್ಮನ ಮನೆಗೆ ಬಂದೆ ಆ್ಯಂಡ್ ದ ಡೇ ವಾಸ್ ಸೂಪರ್ ಫನ್, ಚೆನ್ನಾಗಿತ್ತು. ಆ್ಯಂಡ್ ಅಬಿಗಂತೂ ಇಟ್ಸ್ ಎಕ್ಸ್ಟ್ರಾ ಫನ್ ಬಿಕಾಸ್ ಅವ್ನ ಕಸಿನ್ಗಳೆಲ್ಲ ಸಿಕ್ಕಿದ್ರು ಆ್ಯಂಡ್ ಅವ್ನು ಇಡೀ ದಿನ ಬರೀ ಆಟ ಆಡಿದ್ದಷ್ಟೇ. ಆಟ ಆಡೋದ್ರ ಜೊತೆಗೆ ಅವ್ರಿಗೆ ಟಾರ್ಚರು ಕೊಟ್ಟ ಆಟ ಆಡೋಕ್ಕೆ ಬನ್ನಿ ಅಂತ. ಆ್ಯಂಡ್ ಇಟ್ ವಾಸ್ ಗುಡ್, ದ ಡೇ ವೆಲ್ ಸ್ಪೆಂಟ್. ಆ್ಯಂಡ್ ನಾವು ಎಲ್ಲ ಊಟ ಮಾಡಿಕೊಂಡು ವಿ ಕೇಮ್ ಬ್ಯಾಕ್. ಆ್ಯಂಡ್ ಸ್ಯಾಡೆಸ್ಟ್ ಪಾರ್ಟ್ ಏನು ಅಂತಂದರೆ ಅಬಿ ನ್ಯಾಪ್ ಸ್ಕಿಪ್ ಮಾಡಿದ್ದಾನೆ. ಆ್ಯಂಡ್ ಆಲ್ರೆಡಿ ಅವನದು ಮ್ಯಾಜಿಕ್ ತೋರಿಸ್ತಾ ಇದ್ದಾನೆ ನನಗೆ. ಹೀಸ್ ಲೈಕ್ ಒಂಥರ ಜಡ್ಡಿಡ್ದಂಗೆ ಆಗಿದ್ದಾನೆ. ಅವನು ಅಳ್ತಾ ಇದ್ದಾನೆ ಕಂಟಿನ್ಯೂಸ್ ಆಗಿ. ಸ್ವಲ್ಪ ಚಿಕ್ಕ ಚಿಕ್ಕ ಥಿಂಗ್ಸಿಗೂ ಏನೂ ಕೊಡಲಿಲ್ಲ ಅಂತ ಅಂದರೆ ಅಳಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಲಿಟ್ರಲಿ ಆಲ್ರೆಡಿ ನನಗೆ ಪ್ರೆಜರ್ ಸ್ಟಾರ್ಟ್ ಆಗಿದೆ. ಇವಾಗ ಅವನ್ನ ಮತ್ತೆ ಊಟ ಮಾಡಿಸಿ ಮಲಗೋ ಅಷ್ಟೊತ್ತಿಗೆ ಒಂದು ರೌಂಡ್ ನನಗೆ ಒಂದು ರೋಲರ್ ಕಾಸ್ಟರ್ ರೈಡ್ ಆಗಿಬಿಡುತ್ತೆ ನನಗೆ. ಸೊ ಯಾ, ಲೆಟ್ ಸಿ, ಹೋಪಿಂಗ್ ಫಾರ್ ದ ಬೆಸ್ಟ್. ಅಟ್ಲೀಸ್ಟ್ ಅವ್ನ ಮೂಡ್ ಚೆನ್ನಾಗಿರಲಿ ಅಂತ ಅಷ್ಟೇ. ಫೈನ್. ಸೊ ಯಾ, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಆ್ಯಂಡ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಐ ವಿಲ್ ಸಿ ಯು ಇನ್ ಮೈ ನೆಕ್ಸ್ಟ್ ವೀಡಿಯೋ. ಅಂಟಿಲ್ ದೆನ್ ಥ್ಯಾಂಕ್ ಯು ಆ್ಯಂಡ್ ಬಾಯ್.